ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಭೂತಾನ್ದು ನ್ಯಾಷನಲ್ ಡಿಶ್ ಎಮದಾಚಿ ಮಾಡ್ತಾ ಇದ್ದೀನಿ. ಇದು ಚಿಲ್ಲೀಸ್ ಮತ್ತು ಚೀಸ್ ಹಾಕಿ ಮಾಡುವಂಥ ಡಿಶ್. ತುಂಬಾ ಯುನಿಕ್ ಆಗಿರುತ್ತೆ ಮತ್ತು ತುಂಬ ಸ್ಪೈಸಿ ಆಗಿರುತ್ತೆ. ಸೊ ಬನ್ನಿ ಈ ಎಮದಾಚಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ರೆಡ್ ಕಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನೀವು ರೆಡ್ ಕಲರ್ ಕ್ಯಾಪ್ಸಿಕಮ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ ಏನಿರುತ್ತೆ ಅದು 2 ತಗೊಂಡಿದ್ದೀನಿ. ಆಲಪೆನೋಸ್ ತಗೊಂಡಿದ್ದೀನಿ. ನೀವು ಬೇಸಿಕಲಿ ನಿಮ್ಮ ಹತ್ರ ಯಾವ ಥರ ಹಸಿ ಮೆಣಸಿನ್ಕಾಯಿ ಇದೆ ಡಿಫ್ರೆಂಟಾಗಿ ಎಲ್ಲನೂ 2 ಹಾಕ್ಬೋದು. ನಿಮ್ಮ ಹತ್ರ ಈ ಥರ ವೆರೈಟಿ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಂದೇ ಥರ ಹಸಿ ಮೆಣಸಿನ್ಕಾಯಿ ಕೂಡ ಜಾಸ್ತಿ ಯೂಸ್ ಮಾಡ್ಬೋದು. ಇದನ್ನು ಬೇಸಿಕಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ಜೊತೆಗೆ ನಾನು 2 ಚೀಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ, ಪ್ರೋಸೆಸ್ ಚೀಸ್ ಕ್ಯೂಬ್ಸು, ಮತ್ತು ಚೀಸ್ ಸ್ಲೈಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಇದನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಥರ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಬೇಸಿಕಲಿ ಬರೀ ಮೆಣಸಿನ್ಕಾಯಿ ಮತ್ತು ಚೀಸ್ ಯೂಸ್ ಮಾಡಿ ಮಾತ್ರ ಮಾಡ್ತೀವಿ. ಸೊ ಮೆಣಸಿನ್ಕಾಯಿ ಆದ್ದರಿಂದ ಜಾಸ್ತಿನೇ ಹಾಕೋಬೇಕು. ಸೊ ಇದನ್ನೆಲ್ಲ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಚೀಸ್ ಕೂಡ ಯೂಸ್ ಮಾಡೋದ್ರಿಂದ ಚೀಸಲ್ಲೂ ಕೂಡ ತುಂಬ ಉಪ್ಪು ಇರುತ್ತೆ. ಸೊ ಉಪ್ಪು ಸ್ವಲ್ಪನೇ ನೋಡ್ಕೊಂಡು ಹಾಕೋಬೇಕು. ಸೊ ಇದನ್ನು ಇವಾಗ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ರೆಡ್ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಕೂಡ ಹಾಕ್ತಿದ್ದೀನಿ. ನಿಮ್ಮ ಹತ್ರ ರೆಡ್ ಕ್ಯಾಪ್ಸಿಕಮ್ ಇಲ್ಲಾಂದರೆ ಗ್ರೀನ್ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಕ್ಯಾಪ್ಸಿಕಮ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನೀರು ಹಾಕ್ತಿದ್ದೀನಿ, ಈ ಮೆಣಸಿನ್ಕಾಯಿ ಎಲ್ಲ ಬೇಯಿಸೋದಕ್ಕೆ. ಇದೆಲ್ಲ ಮುಳುಗೋ ಅಷ್ಟು ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರೇನು ಹಾಕಬೇಕು ಅಂತ ಇಲ್ಲ. ಇವಾಗ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ತಿದ್ದೀನಿ. ಬಟರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಬ್ಯಾಲೆನ್ಸ್ ಆಗಿರುತ್ತೆ. ತುಂಬ ಸ್ಪೈಸಿ ಇರೋದ್ರಿಂದ ಸ್ವಲ್ಪ ಬಟರ್ ಹಾಕಬೇಕಾಗುತ್ತೆ. ಇವಾಗ ನಾನಿಲ್ಲಿ ಪ್ರೋಸೆಸ್ ಚೀಸ್ ಕ್ಯೂಬ್ಸ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬರೀ ಚೀಸ್ ಸ್ಲೈಸ್ ಮಾತ್ರ ಹಾಕೋಬೋದು, ಅಥವಾ ನಿಮ್ಮ ಹತ್ರ ಯಾವ ಚೀಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಪ್ರೋಸೆಸ್ ಚೀಸ್ ಕ್ಯೂಬ್ಸ್ ಮತ್ತು ಚೀಸ್ ಸ್ಲೈಸ್ 2 ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಈ ಡಿಶ್ನ ಮಾಡೋದಕ್ಕೆ ಯಾಕ್ ಚೀಸ್ ಯೂಸ್ ಮಾಡ್ತಾರೆ ಭೂತಾನಲ್ಲಿ, ಬಟ್ ನಮ್ಮ ಹತ್ರ ಅದು ಇಲ್ಲ, ಸಿಗೋದು ಇಲ್ಲ. ಸೊ ಅದಕ್ಕೆ ನಾರ್ಮಲ್ ಏನು ನಮಗೆ ಸ್ಟೋರಲ್ಲಿ ಚೀಸ್ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷದವರೆಗೂ ನೀರಲ್ಲಿ ಇದೇ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಚೀಸೆಲ್ಲ ಮೆಲ್ಟ್ ಆಗಬೇಕು ಮತ್ತು ಕನ್ಸಿಸ್ಟೆನ್ಸಿ ಇವಾಗ ನೀವು ನೋಡ್ತಿದ್ದೀವಲ್ಲ ಇದೇ ಥರ ಗಟ್ಟಿಯಾಗಿ ಆಗಬೇಕು. ಒಂದು 10 ನಿಮಿಷ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ಥರ ಯುನಿಕ್ ರೆಸಿಪೀಸ್ನ ನನ್ನ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.